ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯೂಟಿ ಬಾಕ್ಸ್ ಬೈ ಪವಿತ್ರ. ಎಸ್, ಇವತ್ತು ನಾನು ನಿಮಗೆಲ್ಲ ಒಂದು ಈಸಿಯಾಗಿರೋ ಲುಕ್ ಹೇಳ್ಕೊಡ್ತಾ ಇದ್ದೀನಿ. ಇದನ್ನು ನಾನು ನವರಾತ್ರಿ ಲುಕ್ ಅಂತ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ನೀವು ಇದನ್ನು ಯಾವುದಕ್ಕೆ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಈಸಿಯಾಗುತ್ತೆ, ತುಂಬ ಗ್ಲಾಮಾಗಿ ಕಾಣುತ್ತೆ, ಈವ್ನಿಂಗ್ ಲುಕ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ, ಲೆಟ್ ಸ್ಟಾರ್ಟ್ ಮಾಡೋಣ. ಇವಾಗ ಫಸ್ಟು ವೈಪ್ಸ್ ತೊಗೊಂಡು ಕ್ಲೀನಾಗಿ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ನಾನಿದು ಯೂಸ್ ಮಾಡ್ತಾ ಇರೋದು ಬಂದು ಮಾರ್ಸ್ ಅವ್ರದ್ದು ಮಿನಿ ಪ್ಯಾಕ್ ಅಂತ. ಸೊ ಇದು ಟ್ರಾವೆಲ್ ಮಾಡುವಾಗ ಅದಕ್ಕೆಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಟ್ ವೈಪ್ಸ್ಗಿಂತ ಬೆಸ್ಟು ಅಂದರೆ ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋದೇ ಬೆಸ್ಟು. ನಂಗೆ ಫೇಸ್ ವಾಶ್ ಮಾಡೋಕ್ಕಾಗಲ್ಲ ಅಂತ ಹೇಳಿದವರು ಈ ಥರ ವೈಪ್ಸ್ ಯೂಸ್ ಮಾಡ್ಬೋದು. ಎಸ್, ಇವಾಗ ನಾನು ಆಲ್ರೆಡಿ ಫೇಸ್ನ ಕ್ಲೀನ್ ಮಾಡ್ತಿದ್ದೀನಿ. ನನ್ನ ಫೇಸಲ್ಲಿ ಮೇಕಪ್ ಏನೂ ಇಲ್ಲ, ಜಸ್ಟ್ ಅರ್ಶಿನ ಕುಂಕುಮ ಅಷ್ಟೇ ಇರೋದು. ಸೊ ಲಿಪ್ಸ್ಟಿಕ್ ಅಂತೂ ಮ್ಯಾಂಡೇಟ್ರಿ, ನನಗೆ ಕಂಪಲ್ಸರಿ ಲಿಪ್ಸ್ಟಿಕ್ ಇರಲೇಬೇಕು. ಫೇಸ್ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದ ತಕ್ಷಣ ನಾನು ಡೈರೆಕ್ಟ್ ಸಿರಮ್ ಯೂಸ್ ಮಾಡ್ತೀನಿ. ನಾನು ಇದರಲ್ಲಿ ಮಾಯ್ಚರೈಸರ್ ಆಗಲಿ ಪ್ರೈಮರ್ ಆಗಲಿ ಯೂಸ್ ಮಾಡ್ತಿಲ್ಲ. ಏಕೆಂದರೆ ಈ ಸಿರಮಲ್ಲಿ ನಿಮಗೆ ಮಾಯ್ಚರೈಸರ್ ಥರನೂ ಯೂಸ್ ಆಗುತ್ತೆ ಆ್ಯಂಡ್ ಪ್ರೈಮರ್ ಥರನೂ ಯೂಸ್ ಆಗುತ್ತೆ. ಇದು ಬಂದು ಮಾರ್ಸ್ ಅವ್ರದ್ದು ಗ್ಲೋ ಸಿರಮ್ ಅಂತ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೊಂದು ಒಳ್ಳೆ ಗ್ಲೋ ಅನ್ನೋದು ಕೊಡುತ್ತೆ ಫೇಸ್ಗೆ. ಇದನ್ನು ನೀವು ಒಂದು ಪಂಪ್ ತೊಗೊಂಡ್ರೆ ಸಾಕು, ಫುಲ್ ಫೇಸ್ ಹಾಕ್ಬೋದು. ಹಾಕ್ಬಿಟ್ಟು ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡೋ ಥರ ಇರಬೇಕು. ಅದಾದಮೇಲೆ ಅದು ಫುಲ್ ಡ್ರೈ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ನನಗೆ ಕರೆಕ್ಷನ್ಸ್ ಏನೂ ಜಾಸ್ತಿ ಇಲ್ಲ. ಸೊ ನನಗೆ ಲೈಟಾಗಿ ಕರೆಕ್ಷನ್ಸ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಇದು ಸ್ವಿಸ್ ಬ್ಯೂಟಿ ಅವ್ರ ಕನ್ಸೀಲರ್ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ. ಸೊ ಅದನ್ನು ಬರೀ ನನಗೆ ಎಲ್ಲಿ ಡಾರ್ಕ್ ಅನಿಸುತ್ತೋ ಅಲ್ಲಿ ಮಾತ್ರ, ಅಂಡರ್ ಐ ಸ್ವಲ್ಪ ಮತ್ತು ಸೈಡ್ ಸ್ವಲ್ಪ, ಮತ್ತು ನಿಮ್ಗೆ ಏನಾದರೂ ಪಿಗ್ಮೆಂಟೇಷನ್ಸ್ ಇದ್ದರೆ, ಪಿಂಪಲ್ ಮಾರ್ಕ್ಸ್ ಇದ್ದರೆ ಅದನ್ನೆಲ್ಲ ಅದರಿಂದ ಕವರ್ ಮಾಡ್ಕೋಬೋದು. ಎಸ್, ಸೊ ಕವರ್ ಮಾಡಿಬಿಟ್ಟು ನಾನು ಅದನ್ನು ಲೈಟಾಗಿ ಬ್ಲೆಂಡ್ ಮಾಡ್ತೀನಿ. ಸೊ ಕನ್ಸೀಲರ್ ಯೂಸ್ ಮಾಡಿದ್ಮೇಲೆ ನೀವು ಹೆವಿಯಾಗಿ ಬ್ಲೆಂಡ್ ಮಾಡಬಾರ್ದು. ಅದು ಏನು ಸುಮ್ಮನೆ ಸ್ಕಿನ್ನಲ್ಲಿ ಮೆಲ್ಟ್ ಆಗಬೇಕಷ್ಟೇ ಹೊರತು ನೀವು ಅದನ್ನೇ ಫುಲ್ ಬ್ಲೆಂಡ್ ಮಾಡಿಬಿಟ್ರೆ ಮತ್ತೆ ನಿಮ್ಗೆ ಅದು ಕನ್ಸೀಲ್ ಮಾಡಿರೋ ಏರಿಯಾ ಎಲ್ಲ ಮತ್ತೆ ಅದು ಕಾಣೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೈಟಾಗಿ ಬ್ಲೆಂಡ್ ಮಾಡಿ. ನೋಡ್ತಾ ಇದ್ದೀರಲ್ಲ, ನಾನು ಇಷ್ಟು ಲೈಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ, ನಾನು ತುಂಬ ಬ್ಲೆಂಡ್ ಮಾಡ್ತಿಲ್ಲ. ಸೊ ದಟ್ ನನ್ನ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕ್ಲೀನಾಗಿ ಕವರ್ ಆಗಲಿ ಅಂತ. ಸೊ ಇದು ಕ್ಲೀನಾಗಿ ಇಷ್ಟೇ ಬ್ಲೆಂಡ್ ಆದರೆ ಕ್ಲೀನಾಗಿರುತ್ತೆ. ಸೊ ನಿಮಗೆ ಇನ್ನೂ ಇದ್ರ ಬಗ್ಗೆ ಕನ್ಸೀಲಿಂಗ್ ಕರೆಕ್ಷನ್ಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ನೂ ಡೀಟೇಲ್ಡ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ವೀಡಿಯೋ ಅದ್ರ ಬಗ್ಗೆ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಆದಮೇಲೆ ನನ್ನ ನೆಕ್ಸ್ಟ್ ಸ್ಟೆಪ್, ನನ್ನ ಫೌಂಡೇಶನ್ಸ್ ಏನು ಯೂಸ್ ಮಾಡ್ತಿಲ್ಲ ಇದರಲ್ಲಿ. ಇದು ಒಂದು ಎಲ್ಫ್ ಅವ್ರದ್ದು ಹೊಲೋ ಗ್ಲೋ ಅಂತ. ಸೊ ಇದು ಬಂದು ನೀವು ಬೇರೆ ಬೇರೆ ಥರ ಯೂಸ್ ಮಾಡ್ಬೋದು. ಲಿಕ್ವಿಡ್ ಹೈಲೈಟರ್ ಥರ ಯೂಸ್ ಮಾಡ್ಬೋದು, ಇಲ್ಲ ಫೌಂಡೇಶನ್ ಕೆಳಗೆ ಯೂಸ್ ಮಾಡ್ಬೋದು, ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಇದನ್ನು ನಾನು ಬರೀ ನಾನು ಟೀ ಝೋನಿಗೆ ಮಾತ್ರ ಇದು ಮಾಡ್ಕೊತಾ ಇದ್ದೀನಿ. ಸೊ ದಟ್ ಅಷ್ಟೇ ಇದರಲ್ಲೇ ನಾನು ಕವರ್ ಮಾಡಿಕೊಂಡ್ರೆ ನಿಮ್ಗೆ ಅದು ನ್ಯಾಚುರಲ್ ಲುಕ್ ಪ್ಲಸ್ ನಿಮಗೆ ಸಟಲ್ಲಾಗಿರುತ್ತೆ ಮೇಕಪ್ಪು, ತುಂಬ ಹೆವಿ ಅನಿಸಲ್ಲ. ಸೊ ಇದು ನಿಮ್ಗೆ ಮಾಡಿದ ತಕ್ಷಣ ನಿಮ್ಗೆ ನೋಡ್ಬೋದು ಫೇಸಲ್ಲಿ ಅದೊಂದು ಗ್ಲೋ ಅನ್ನೋದು ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ಗ್ಲೋಯಿಂಗ್ ಮೇಕಪ್ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ನಾನು ತುಂಬ ಮ್ಯಾಟ್ ಮೇಕಪ್ ನನಗೆ ಇಷ್ಟ ಆಗಲ್ಲ, ಏಕೆಂದರೆ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ನನಗೆ ಯಾವಾಗಲೂ ಗ್ಲೋಯಿಂಗ್ ಆಗಿರೋದು ತುಂಬ ಇಷ್ಟಪಡ್ತೇನೆ. ಎಸ್, ಕ್ಲೀನಾಗಿ ಬ್ಲೆಂಡ್ ಆಗಿದ ತಕ್ಷಣ ನಿಮಗೆ ನೋಡ್ಬೋದು ಎಷ್ಟು ಕ್ಲೀನ್ ಫಿನಿಶಿಂಗ್, ಸಿಂಗಲ್ ಒಂದೇ ಒಂದು ಲೇಯರ್ ಕೊಟ್ಟಾಗಿರುತ್ತೆ ಅಷ್ಟೇ. ಸೊ ಇದಾದಮೇಲೆ ನಾನು ಬ್ಲಷ್ ಚೀಕ್ ಟಿಂಟ್ ಯೂಸ್ ಮಾಡ್ತೀನಿ. ನನಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಚೀಕ್ ಟಿಂಟ್ ಯೂಸ್ ಮಾಡೋದು. ನಾನು ಎವ್ರಿಡೇ ಬೇಸಿಸ್ ಮೇಲೂ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದೊಂದು ನಿಮಗೆ ಇನ್ನೊಂದು ಅಡಿಷ್ನಲ್ ಗ್ಲೋ ಅನ್ನೋದು ಕೊಡುತ್ತೆ ಫೇಸ್ಗೆ. ಎಸ್, ಇದು ಬಂದು ಮಾರ್ಸ್ ಅವ್ರದ್ದೇ. ನಿಮಗೆ ಪ್ರಾಡಕ್ಟ್ಸ್ ಡೀಟೇಲ್ಸ್ ಏನೇ ಬೇಕಿದ್ರು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲಿ ಸೈಡಲ್ಲೂ ತೋರಿಸ್ತಾ ಇರ್ತೀನಿ. ಸ್ಕ್ರೀನ್ಶಾಟ್ ಬೇಕಂದ್ರೂ ತೊಗೋಬೋದು, ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅಲ್ಲಿಂದನೂ ಪರ್ಚೇಸ್ ಮಾಡ್ಬೋದು. ಎಸ್, ನಾನು ಬ್ಲಷ್ನ ಬ್ರಷಲ್ಲಾಗಲಿ ಬ್ಲೆಂಡರಲ್ಲಾಗಲಿ ಬ್ಲೆಂಡ್ ಮಾಡಲ್ಲ. ಸೊ ನಾನು ಏನಿದ್ರು ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಬ್ಲಷ್ ತುಂಬ ಕ್ಲೀನಾಗಿ ಫಿನಿಶ್ ಕೊಡುತ್ತೆ ಅದು. ನೋಡ್ಬೋದು ಎಷ್ಟು ಗ್ಲೋಯಿಂಗಾಗಿ ಕಾಣುತ್ತೆ ಫೇಸು ಬರೀ ಬ್ಲಷ್ ಹಚ್ಚೋದ್ರಿಂದನೇ. ಎಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದಾದಮೇಲೆ ನಾನು ತುಂಬ ಪೌಡರ್ಸ್ ಏನು ಯೂಸ್ ಮಾಡಲ್ಲ. ಬಟ್ ಏನು ಫೌಂಡೇಶನ್ ಹಾಕಿರ್ತೀವಲ್ಲ ಎಲ್ಲ ಲಾಕ್ ಆಗಲಿ, ಕ್ರೀಮ್ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದ್ರಿಂದ ನಮಗೆಲ್ಲ ಲಾಕ್ ಆಗಬೇಕು, ಇಲ್ಲಾಂದರೆ ತುಂಬ ಬೇಗ ಸ್ವೆಟ್ಟಿಂಗ್ ಆಗಿಬಿಡುತ್ತೆ. ಅದರಿಂದ ನಾನು ಪೌಡರ್ ಯೂಸ್ ಮಾಡ್ತಿರೋದು. ಜಾಸ್ತಿ ಏನು ಯೂಸ್ ಮಾಡ್ತಿಲ್ಲ, ಲೈಟಾಗಿ ಯೂಸ್ ಮಾಡ್ತೀನಿ. ಆ ಕ್ಯಾಪಲ್ಲಿ ಎಷ್ಟಿದೆಯೋ ಅಷ್ಟೇ ಯೂಸ್ ಮಾಡ್ತಿರೋದು. ಇದು ಒಂದು ಲಾರಾ ಮರ್ಸಿರೋ ಅವ್ರದ್ದು. ಈ ಪೌಡರ್ ಕೂಡ ಅಷ್ಟೇ ಸ್ವಲ್ಪ ನಿಮಗೆ ರೇಡಿಯಂಟ್ ಎಫೆಕ್ಟ್ ಕೊಡುತ್ತೆ, ಮ್ಯಾಟ್ ಲುಕ್ ಅಂತೂ ಕೊಡಲ್ಲ. ಸೊ ಇದೆಲ್ಲ ನಾನು ನವರಾತ್ರಿ ಲುಕ್ ಅಂತ ಕ್ರಿಯೇಟ್ ಮಾಡ್ತಿರೋದಕ್ಕೆ ಸ್ವಲ್ಪ ಗ್ಲೋಯಿಂಗ್ ಆಗಿ, ಈ ನಾರ್ತ್ ಇಂಡಿಯನ್ ಸೈಡಲ್ಲೆಲ್ಲ ನೋಡ್ಬೋದು ಎಷ್ಟು ಗ್ಲೋಯಿಂಗ್ ಆಗಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ. ಸೊ ಅದನ್ನೇ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಪೌಡ್ರಿಂಗ್ ಆದಮೇಲೆ ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಐ ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ
ಸೊ ಕಣ್ಣು ಕೆಳಗಡೆ ಪೌಡ್ರ್ ಹಾಕೋದು ಮರಿಬೇಡಿ, ಯಾಕಂದರೆ ನೀವು ಏನೇ ಐ ಮೇಕಪ್ ಮಾಡಿ ಏನೇ ಡಸ್ಟ್ ಸ್ವಲ್ಪ ಕೆಳಗೆ ಬಿದ್ರೂ ನೀವು ಆ ಪೌಡ್ರ್ ನಿಂಗೆ ಡಸ್ಟ್ ಮಾಡಿದ ತಕ್ಷಣ ಹೋಗಿಬಿಡುತ್ತೆ. ಸೊ ಇವತ್ತು ನಾನು ಕಂಪ್ಲೀಟ್ಲಿ ಈಸಿಯಾಗಿರೋ ಐ ಮೇಕಪ್ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ಸ್ಮೋಕಿ ಲುಕ್ ಅಂತ. ಸ್ಮೋಕಿ ಲುಕ್ ಆ್ಯಕ್ಚುಲಿ ಪ್ರೋಸೆಸ್ ತುಂಬ ದೊಡ್ಡದಿದೆ, ಬಟ್ ಇದು ಶಾರ್ಟ್ಕಟಲ್ಲಿ ಫಸ್ಟು ನಾನು ಲೈಟ್ ಟ್ರಾನ್ಸಿಷನ್ ಕಲರ್ಗೆ ಲೈಟ್ ಬ್ರೌನ್ ಕಲರ್ನ ಫುಲ್ ಐಸ್ನ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಇದರಲ್ಲಿ ನಾನು ಹುಡಾ ಬ್ಯೂಟಿ ಅವ್ರ ಐ ಶ್ಯಾಡೋ ಪ್ಯಾಲೆಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಯಾವ ಐ ಶ್ಯಾಡೋ ಪ್ಯಾಲೆಟ್ ಇದ್ದರೂ ಯೂಸ್ ಮಾಡ್ಬೋದು. ನಮಗೇನು ಲೈಟ್ ಬ್ರೌನ್ ಕಲರ್ ಬೇಕು ಅಷ್ಟೇ ಟ್ರಾನ್ಸಿಷನ್ ಕಲರ್ಗೆ. ಸೊ ಲೈಟ್ ಬ್ರೌನ್ ಕಲರ್ನ ಫುಲ್ ಐಸ್ ಬ್ಲೆಂಡ್ ಮಾಡಿದ್ಮೇಲೆ ಸ್ವಲ್ಪ ಅದಕ್ಕಿಂತ ಡಾರ್ಕ್ ಬ್ರೌನ್ ತೊಗೋಬೇಕು. ಸೊ ಅದಕ್ಕಿಂತ ಡಾರ್ಕ್ ಬ್ರೌನ್ ತೊಗೊಂಡು ಕ್ರೀಸ್ ಒಳಗೇನೆ ಬ್ಲೆಂಡ್ ಮಾಡಬೇಕು. ಸೊ ಫುಲ್ ಐಸ್ ಮಾಡಿದ್ದೀರಲ್ಲ, ಫುಲ್ ಐಸ್ ಬಿಟ್ಟು ಇವಾಗ ನನ್ನ ಕಣ್ಣ ಹತ್ರ ಒಂದು ಲೈನ್ ಕಾಣ್ತದೆ ನಿಮಗೆ. ಸೊ ಆ ಕ್ರೀಸಲ್ಲೇ ಬ್ಲೆಂಡ್ ಮಾಡಬೇಕು ಡಾರ್ಕ್ ಬ್ರೌನ್ನ. ನೋಡ್ತಾ ಇದ್ದೀರಲ್ಲ, ಹಾಗೆಯೇ ಬ್ಲೆಂಡ್ ಮಾಡ್ತಿದ್ರೆ ನಿಮಗೆ ಆ ಫುಲ್ ಐಸ್ ಬ್ಲೆಂಡ್ ಮಾಡಬೇಕು. ಸೊ ಎರಡೂ ಕಡೆ ಹಾಗೆ ಬ್ಲೆಂಡ್ ಮಾಡಿ. ಮೇನು ಕ್ಲೀನಾಗಿ ಬ್ಲೆಂಡಿಂಗ್ ಇರಬೇಕು. ನೀವೆಷ್ಟು ಕ್ಲೀನಾಗಿ ಬ್ಲೆಂಡ್ ಮಾಡಿರ್ತೀರೋ ಅಷ್ಟು ಚೆನ್ನಾಗಿ ಕಾಣುತ್ತೆ ಐ ಮೇಕಪ್. ಈಸಿಯಾಗೇ ಇರುತ್ತೆ, ಬಟ್ ನೀವು ಮಾಡೋ ಬ್ಲೆಂಡಿಂಗ್ ಮೇಲೆ ಇರುತ್ತೆ ಐ ಮೇಕಪ್ ಅಷ್ಟೇ. ಸೊ ಇವಾಗ ಎರಡೂ ಕಣ್ಣಿಗೂ ನಾನು ಸೇಮ್ ಡಾರ್ಕ್ ಬ್ರೌನ್ನ ಫುಲ್ ಕ್ರೀಸ್ ಒಳಗೆ ಫುಲ್ಲಾಗಿ ಫಿಲ್ ಮಾಡ್ತಾ ಇದ್ದೀನಿ. ಸೊ ಇದು ಈಸಿಯಾಗಿ ಐ ಮೇಕಪ್ ಹೇಳ್ಕೊಡ್ತೀನಿ ಅಂದಿದ್ದಲ್ಲ. ಎಸ್, ಬರೀ 3 ಐ ಶ್ಯಾಡೋಸಲ್ಲೇ ನಿಮಗೆ ಫುಲ್ ಐ ಮೇಕಪ್ ಹೇಳ್ಕೊಡ್ತಾ ಇರೋದು. ಒಂದು ಲೈಟ್ ಬ್ರೌನು, ಇನ್ನೊಂದು ಡಾರ್ಕ್ ಬ್ರೌನು, ಇನ್ನೊಂದು ಬ್ಲ್ಯಾಕ್. ಎಸ್, ಹಾಗೆ ಕಣ್ಣು ಕೆಳಗೆ ಮಾಡ್ಕೊಳ್ಳೋದು ಮರಿಬೇಡಿ. ಕಣ್ಣು ಮೇಲೆ ಎಷ್ಟು ಇಂಪಾರ್ಟೆಂಟು ಕಣ್ಣು ಕೆಳಗೂ ಅಷ್ಟೇ ಇಂಪಾರ್ಟೆಂಟ್. ನೀವು ಮೇಲೆ ಏನು ಕಲರ್ಸ್ ಯೂಸ್ ಮಾಡಿದ್ರೋ ಕೆಳಗೂ ಅದೇ ಕಲರ್ಸೇ ಯೂಸ್ ಮಾಡಬೇಕು. ಎಸ್, ಇವಾಗ ನಾನು 2 ಲೈನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಾವು ಮೇಲೆ ಒಂದು ಕಲರ್ ಹಾಕಿದ್ವಿ, ಕೆಳಗೆ ಡಾರ್ಕ್ ಕಲರ್ ಯೂಸ್ ಮಾಡಿರೋದ್ರಿಂದ ನಮ್ಗೆ ಆ ಡಾರ್ಕ್ ಕಲರ್ ಕಾಣಬಾರ್ದು. ಸೊ ಅದನ್ನು ಮಿಕ್ಸ್ ಮಾಡೋಕ್ಕಂತಲೇ ಒಂದು ಕ್ಲೀನ್ ಬ್ರಷ್ನ ತೊಗೊಂಡು ಕ್ಲೀನಾಗಿ ಬ್ಲೆಂಡ್ ಮಾಡ್ತೀವಿ. ಇವಾಗ 3rd ಕಲರ್, ಲಾಸ್ಟ್ ಕಲರ್ ಅಂತಲೇ ಹೇಳ್ಬೋದು, ಇದು ಬ್ಲ್ಯಾಕ್. ಸೊ ಬ್ಲ್ಯಾಕ್ನ ಯೂಸ್ ಮಾಡುವಾಗ ತುಂಬ ಹುಷಾರಾಗಿ ಯೂಸ್ ಮಾಡಿ. ಅದು ಒಂದು ಸತಿ ಎತ್ತಿದ್ರೇ ಸಿಕ್ಕಾಪಟ್ಟೆ ಪಿಗ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನೀವು ನೋಡಿ ಯೂಸ್ ಮಾಡಿ. ನಾನು ಒಂದು ಸತಿ ಎತ್ತಿ 2 ಕಡೆನೂ ಬ್ಲೆಂಡ್ ಮಾಡ್ಕೊತೀನಿ. ಸೊ ನೋಡ್ಬೋದು, ನಾನು ಬರೀ ಐಲೈನರ್ ನಾನು ಎಲ್ಲಿ ಹಚ್ತೀನೋ ಅಲ್ಲಿ ಮಾತ್ರ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಷ್ಟೇ ಬ್ಲ್ಯಾಕ್ನ. ಆ ಇಂಟೆನ್ಸ್ ಕೊಡೋಕ್ಕೆ ನಾವು ಬ್ಲ್ಯಾಕ್ ಯೂಸ್ ಮಾಡ್ತೀವಿ. ಎಸ್, ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತದೆ. ಈಗ ಕೆಳಗೆ ನಾವು ಪೌಡ್ರ್ ಹಾಕಿರ್ತೀವಲ್ಲ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ನಮ್ದು ಏನೇ ಡಸ್ಟ್ ಅದ್ರ ಮೇಲೆ ಬಿದ್ದಿದ್ರು ನಮ್ಮ ಫೌಂಡೇಶನ್ಗಾಗಲಿ ಏನಕ್ಕೂ ಅಂಟಲ್ಲ. ಸೊ ಆ ಪೌಡ್ರಲ್ಲಿ ಎಲ್ಲ ಡಸ್ಟಾಗಿ ಹೋಗ್ಬಿಡುತ್ತೆ. ಈಗ ಮತ್ತೆ ಪೌಡ್ರ್ ಲಾಕ್ ಮಾಡಬೇಕಲ್ಲ. ಸೊ ಬ್ಲಷ್ ಹಚ್ಚಿರ್ತೀವಲ್ಲ, ಕ್ರೀಮ್ ಬ್ಲಷ್, ಸೊ ಅದ್ರ ಮೇಲೆ ಪೌಡ್ರ್ ಬ್ಲಷ್ನ ಲೈಟಾಗಿ ಬ್ಲೆಂಡ್ ಮಾಡ್ಕೊತೀನಿ ಅಷ್ಟೇ. ಸೊ ಇವತ್ತು ನಾನು ಕಾಜಲ್ನ ಬ್ಲೂ ಕಲರ್ ಕಾಜಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನಿಮ್ಮ ಹತ್ರ ಬ್ಲೂ ಕಾಜಲ್ ಇಲ್ಲ ಅಂದರೂ ಪರವಾಗಿಲ್ಲ, ಬ್ಲ್ಯಾಕ್ ಕಾಜಲಲ್ಲೇ ಈ ಥರ ಲೈನ್ ಮಾಡ್ಕೊಳ್ಳಿ ಫಸ್ಟು. ಸೊ ನಾವು ಬ್ಲ್ಯಾಕ್ನ ಕೆಳಗೆ ಮರ್ಜ್ ಮಾಡಿರೋದ್ರಿಂದ ನನಗೆ ಬ್ಲೂ ಅಷ್ಟು ಹೈಲೈಟಾಗಿ ಕಾಣ್ತಿಲ್ಲ. ಅದರಿಂದ ನಾನು ಏನು ಮಾಡ್ತೀನಿ ಅಂದರೆ, ನನ್ನ ಹತ್ರ ಒಂದು ಐ ಶ್ಯಾಡೋ ಪ್ಯಾಲೆಟ್ ಇದೆ ದೊಡ್ಡದು. ಸೊ ಅದ್ರಲ್ಲಿ ನಿಮಗೆ ಯಾವ ಕಲರ್ ಬೇಕಂದ್ರೂ ನೀವು ಯೂಸ್ ಮಾಡ್ಬೋದು. ಬ್ಲ್ಯಾಕ್ ಹಚ್ಬಿಟ್ಟು ನಿಮ್ಗೆ ಯಾವ ಕಲರ್ ಐಲೈನರ್ ಬೇಕೋ ಆ ಕಲರ್ ಮಾಡ್ಕೋಬೋದು. ಇವಾಗ ನನಗೆ ಬ್ಲೂ ಕಲರ್ ಬೇಕಿರೋದ್ರಿಂದ ನಾನು ಬ್ಲೂ ಕಲರ್ನ ಪಿಕ್ ಮಾಡಿ ಆ ಕಾಜಲ್ ಹಚ್ಚಿರ್ತೀನಲ್ಲ, ಆ ಕಾಜಲ್ ಮೇಲೆ ಪ್ಲೇಸ್ ಮಾಡ್ತೀನಿ. ನಾನು ಸ್ಮಜ್ ಮಾಡಲ್ಲ, ಜಸ್ಟ್ ಪ್ಲೇಸ್ ಮಾಡ್ತೀನಿ ಅಷ್ಟೇ. ಸೊ ನೋಡಿ ಎಷ್ಟು ಪಿಗ್ಮೆಂಟಾಗಿ ಕಾಣ್ತಾ ಇದೆ ಆ ಬ್ಲೂ ಕಲರ್. ಇವಾಗ ಆ ಕಾಜಲಲ್ಲಿ ನಮಗೆ ಆ ಲುಕ್ ಬಂದಿರಲಿಲ್ಲ, ಬಟ್ ಇವಾಗ ಐ ಶ್ಯಾಡೋ ಅದ್ರ ಮೇಲೆ ಹಚ್ಚಿದ ತಕ್ಷಣ ನಮ್ಗೆ ಆ ಬೋಲ್ಡ್ ಲುಕ್ ಕಾಣಿಸ್ತದೆ. ಈ ಥರ ನೀವು ಬ್ಲ್ಯಾಕ್ ಕಾಜಲ್ ಹಚ್ಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕೋ, ಸ್ಯಾರಿ ಮ್ಯಾಚಿಂಗು, ಡ್ರೆಸ್ ಮ್ಯಾಚಿಂಗು, ಯಾವ ಕಲರ್ ಬೇಕೋ ಆ ಥರ ಐ ಶ್ಯಾಡೋ ಪ್ಯಾಲೆಟಲ್ಲಿ ನಿಮ್ಗೆ ಆ ಕಲರ್ ಸಿಕ್ತು ಅಂದರೆ ನೀವು ಅದನ್ನು ಹಿಂಗೆ ಪ್ಲೇಸ್ ಮಾಡಿದ ತಕ್ಷಣ ನಿಮ್ಗೆ ಅದೊಂದು ಹೊಸ ಕಲರ್ ಐಲೈನರ್ ಆಗುತ್ತೆ. ಸುಮ್ಮನೆ ಎಲ್ಲ ಕಲರ್ ಐಲೈನರ್ಸ್ ಪರ್ಚೇಸ್ ಮಾಡೋದಕ್ಕಿಂತ ಈ ಥರ ಮಾಡೋದು ತುಂಬ ಈಸಿಯಾಗಿ ಅನಿಸುತ್ತೆ ನನಗೆ. ಎಸ್, ನೆಕ್ಸ್ಟ್ ಸ್ಟೆಪ್ ಬಂದು ನಾನು ನನ್ನ ಐಬ್ರೋಸ್ ಜಾಸ್ತಿ ಫಿಲ್ ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ ತಿಕ್ಕಾಗಿರೋದ್ರಿಂದ ತುಂಬ ಫಿಲ್ ಮಾಡಿಬಿಟ್ರೆ ದೆವ್ವ ಥರ ಕಾಣ್ತೀನಿ ಅಂತ ನಾನು ಜಾಸ್ತಿ ಏನು ಫಿಲ್ ಮಾಡೋಕ್ಕೋಗಲ್ಲ. ಜಸ್ಟ್ ಕೂಮ್ ಮಾಡ್ತೀನಿ ಅಷ್ಟೇ. ಏನಾದರೂ ಫೌಂಡೇಶನು ಪೌಡ್ರ್ ನಿಂತಿದ್ರೆ ನಾವು ಅದನ್ನು ಸ್ಪೂಲಿಯಿಂದ ಬ್ರಷ್ ಮಾಡಿದ ತಕ್ಷಣ ಕ್ಲೀನ್ ಆಗಿಬಿಡುತ್ತೆ. ಸೊ ಇದರಲ್ಲಿ ನಾನೊಂದು ಟ್ರಿಕ್ ಯೂಸ್ ಮಾಡ್ತಾಯಿದ್ದೀನಿ. ಏನಂದರೆ ನಾನು ಐಬ್ರೋ ಪ್ಯಾಲೆಟ್ ಯೂಸ್ ಮಾಡ್ತಿಲ್ಲ, ಐ ಶ್ಯಾಡೋ ಪ್ಯಾಲೆಟಲ್ಲಿ ಡಾರ್ಕ್ ಬ್ರೌನ್ನೇ ಸ್ವಲ್ಪ ಸ್ಮಜ್ ಮಾಡ್ತಾಯಿದ್ದೀನಿ ಅಷ್ಟೇ, ತುಂಬ ಏನು ಹಚ್ತಿಲ್ಲ ನೋಡಿ. ಎಸ್, ನೆಕ್ಸ್ಟ್ ಸ್ಟೆಪ್ ಬಂದು ಹೈಲೈಟ್ರ್. ಇದು ತುಂಬ ಮೇಯ್ನ್. ನಿಮಗೆ ಆ ಗ್ಲೋಯಿಂಗ್ ಇನ್ನೂ ಎನ್ಹಾನ್ಸಾಗಿ ಕಾಣಿಸೋದೆ ಈ ಹೈಲೈಟ್ರಿಂದ. ಸೊ ಹೈಲೈಟ್ರನ್ನ ಟೀ ಝೋನಲ್ಲಿ ಹಚ್ತೀನಿ ನಾನು. ಸೊ ನೋಸು, ನನ್ನ ಚೀಕ್ಸು, ಚೀಕ್ ಬೋನ್ ಆ್ಯಂಡ್ ನಂದು ಚಿನ್ನು ಮತ್ತು ನನ್ನ ಫೋರ್ಹೆಡ್ ಇಷ್ಟು ಹಚ್ತೀನಿ ನಾನು. ಸೊ ನನಗೆ ಆ ಗ್ಲೋಯಿಂಗ್ ಲುಕ್ ತುಂಬಾ ಇಷ್ಟಪಡ್ತೀನಿ ನಾನು. ನನಗೆ ಡ್ರೈ ಇಷ್ಟ ಆಗಲ್ಲ. ಸೊ ಅದರಿಂದ ಈ ಹೈಲೈಟ್ರ್ ಪ್ಯಾಲೆಟ್ ಬಂದು ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ತುಂಬಾ ಚೆನ್ನಾಗಿದೆ ಹೈಲೈಟ್ರ್ ಮಾತ್ರ. ಹಾಗೆ ಕ್ಲೀನಾಗಿ ಬ್ಲೆಂಡ್ ಆಗಬೇಕದು.
ನೋಡಿ ನಿಮಗೆ ಆ ಗ್ಲೋ ಅನ್ನೋದು ಕಾಣ್ತಾ ಇರಬೇಕು, ಎಷ್ಟು ಗ್ಲೋಯಿಂಗಾಗಿ ಕಾಣ್ತಿದೆ. ನೆಕ್ಸ್ಟ್ ಸ್ಟೆಪ್, ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್, ನಿಮ್ಮ ಫೇಸ್ಗೆ ಕಂಪ್ಲೀಟ್ ಚೇಂಜ್ ಅನ್ನೋದು ಕಾಣಿಸೋದೆ ನಿಮ್ಮ ಲಿಪ್ಸಿಂದ. ಸೊ ನನಗೆ ಲಿಪ್ಸ್ಟಿಕ್ ಹಚ್ಚೋದನ್ನು ಸಿಕ್ಕಾಪಟ್ಟೆ ಇಷ್ಟ. ನಾನು ಡೈರೆಕ್ಟ್ ಲಿಪ್ಸ್ಟಿಕ್ ನಾನು ಯಾವತ್ತೂ ಹಚ್ಚಲ್ಲ. ನನಗೇನಿದ್ರು ಔಟ್ಲೈನ್ ಮಾಡಿ ಸಿಂಗಲ್ ಲಿಪ್ಸ್ಟಿಕ್ ಅಂತೂ ಹಚ್ಚೋದೇ ಇಲ್ಲ. ನಾನು ಏನಿದ್ರು 3 ಶೇಡ್ಸ್ನ ಮಿಕ್ಸ್ ಮಾಡ್ಕೊತೀನಿ. ಸೊ ಫಸ್ಟ್ ಇವಾಗ ಔಟ್ಲೈನ್ ಮಾಡ್ತಾಯಿದ್ದೀನಿ. ಈ ಪೆನ್ಸಿಲ್ ಬಂದು ಮಾರ್ಸ್ ಅವ್ರದ್ದೇ. ಶೇಡ್ ನಂಬರ್ ಪ್ರತಿಯೊಂದು ನಾನು ನಿಮ್ಗೆ ಮೆನ್ಷನ್ ಮಾಡ್ತೀನಿ. ನನಗೆ ಈ ಪೆನ್ಸಿಲ್ ಅಂತೂ ನಾನು ಆಲ್ಮೋಸ್ಟ್ ಎವ್ರಿ ಡೇ ಬೇಸಿಸ್ ಮೇಲೆ ಯೂಸ್ ಮಾಡಿಬಿಡ್ತೀನಿ. ನನಗೆ ಅಷ್ಟು ಇಷ್ಟ ಈ ಪೆನ್ಸಿಲ್ ಅಂದರೆ. ಸೊ ನಿಮಗೆ ಕ್ಲೀನಾಗಿ ನಿಮ್ಮ ಲಿಪ್ ಶೇಪ್ ಅನ್ನೋದು ಕೊಡಬೇಕು. ನೀವು ಹೇಗೆ ನಿಮ್ಮ ಲಿಪ್ ಶೇಪ್ನ ಕೊಡ್ತೀರೋ ಅಷ್ಟು ಚೆನ್ನಾಗಿ ಲಿಪ್ಸ್ಟಿಕ್ ಕಾಣುತ್ತೆ, ನಿಮ್ಮ ಫೇಸ್ ಅಷ್ಟು ಚೆನ್ನಾಗಿ ಕಾಣುತ್ತೆ. ಸೊ ಇವತ್ತು ನಾನು ಲಿಪ್ಸ್ಟಿಕ್ಗೆ ರೀಕೋಡ್ ಅವ್ರದ್ದು ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು 1 ಮತ್ತು 7, ಸೊ 17 ಅಲ್ಲ, 1 ಮತ್ತು 7 ಅಂತ ಶೇಡ್ ನಂಬರು. ಸೊ ಇವಾಗ ನಾನು 1 ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಬರೀ ಆಚೆ ಇವಾಗ ಲಿಪ್ ಲೈನ್ ಹಚ್ಚಿರ್ತೀವಲ್ಲ ಅಲ್ಲಿ ಮಾತ್ರ ಹಚ್ತೀನಿ, ಸೆಂಟ್ರಲ್ ಗ್ಯಾಪ್ ಬಿಟ್ಟು. ನೋಡಿ ಜಸ್ಟ್ ಲಿಪ್ ಲೈನ್ ನಾನು ಎಲ್ಲಿ ಹಚ್ಚಿರ್ತೀನೋ ಅಲ್ಲಿ ಮಾತ್ರ ಹಚ್ತೀನಿ, ಸೆಂಟ್ರಲ್ ಗ್ಯಾಪ್ ಬಿಟ್ಟು ಕ್ಲೀನಾಗಿ ಸ್ಮಜ್ ಮಾಡ್ತೀನಿ. ಸೊ ಇವಾಗ ನಾನು ಶೇಡ್ ನಂಬರ್ 7 ಯೂಸ್ ಮಾಡೋಣ ಅಂದ್ಕೊಂಡೆ. ಇವತ್ತು ಯಾಕೋ ಮನ್ಸು ಚೇಂಜ್ ಮಾಡಿ ಮಾರ್ಚ್ ಅವ್ರದ್ದೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದ್ರದ್ದು ಶೇಡ್ ನಂಬರ್ ಎಲ್ಲ ನಾನು ಮೆನ್ಷನ್ ಮಾಡ್ತೀನಿ. ಇದು ಮಾರ್ಚ್ ಅವ್ರದ್ದೇ. ನನಗೆ ಈ ಕಲರ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಇದನ್ನು ಅಷ್ಟೇ ಆಲ್ಮೋಸ್ಟ್ ಎವ್ರಿ ಡೇ ಬೇಸಿಸ್ ಮೇಲೆ ಯೂಸ್ ಮಾಡ್ತಾಯಿರ್ತೀನಿ. ನಿಮ್ಗೆ ಅದೊಂದು ಓಮ್ರೆ ಲುಕ್ ಅನ್ನೋದು ಬಂದುಬಿಡುತ್ತೆ. ಸೊ ಓಮ್ರೆ ಲಿಪ್ಸ್ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದೊಂಥರ ಕ್ಯೂಟಾಗಿ ಕಾಣುತ್ತೆ. ನೋಡಿ ಹೇಗೆ ಕಾಣುತ್ತೆ. ಎಸ್, ನೆಕ್ಸ್ಟ್ ನನಗೆ ಲ್ಯಾಶಸ್ ಎಲ್ಲ ಹಚ್ಚೋದು ಅಷ್ಟು ಇಷ್ಟ ಆಗಲ್ಲ, ತುಂಬ ಹೆವಿ ಅನಿಸುತ್ತೆ ಆ್ಯಂಡ್ ತಲೆನೋವು ಬರುತ್ತೆ. ಸೊ ಅದರಿಂದ ನಾನು ಮಸ್ಕರಾನೇ ಯೂಸ್ ಮಾಡ್ತೀನಿ. ಇದು ಬಂದು ಡಬಲ್ ಮಸ್ಕರ ಅಂತ. ಇದು ಕೂಡ ಮಾರ್ಸ್ ಅವ್ರದ್ದೇ. ಮಾರ್ಸ್ ಅವ್ರದ್ದೇ ಯಾಕೆಲ್ಲ ಯೂಸ್ ಮಾಡ್ತಿದ್ದೀನಿ, ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ನೀವು ನೋಡ್ತಾ ಇರ್ಬೋದು, ಇದು ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ ಏನಿದ್ರು ನಮಗೆ ಲೆಂತ್ ಕೊಡುತ್ತೆ. ಸೊ ನಾವು ಕ್ಲೀನಾಗಿ ಹಚ್ಚಿದ್ರೆ ನಮಗೆ ಲ್ಯಾಶಸ್ಗೆ ಲೆಂತ್ ಅನ್ನೋದು ಕೊಡುತ್ತೆ. ಎರಡು ಕಡೆ ಸೇಮ್ ಹೇಗೆ ಹಚ್ತಿರೋ ಹಾಗೆ ಕ್ಲೀನಾಗಿ ಹಚ್ಚಬೇಕು. ಹಾಗೆ ಕಣ್ಣು ಕೆಳಗೂ ಹಚ್ಚಬೇಕು. ಸೊ ಕೆಳಗಿರೋ ಲ್ಯಾಶಸ್ಸು ನಿಮಗೆ ಎನ್ಹಾನ್ಸ್ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲೇ ನೋಡ್ಬೋದು ನನ್ನ ಲ್ಯಾಶಸ್ ಎಷ್ಟು ಲೆಂತ್ ಆಗಿದೆ ಅಂತ. ಸೊ ಸೆಕೆಂಡ್ ಸ್ಟೆಪ್ ಬಂದು ವಾಲ್ಯೂಮ್. ಸೊ ಫಸ್ಟ್ ಸ್ಟೆಪ್ ನಿಮಗೆ ಲೆಂತ್ ಕೊಟ್ಟರೆ ಸೆಕೆಂಡ್ ಸ್ಟೆಪ್ ನಿಮಗೆ ವಾಲ್ಯೂಮ್ ಕೊಡುತ್ತೆ. ಸೊ ಆಲ್ಮೋಸ್ಟ್ ಒಂದು ಫೇಕ್ ಲ್ಯಾಶಸ್ ಇಟ್ಟಂಗೆ ಅನಿಸುತ್ತೆ. ಎಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದರಲ್ಲಿ ಲೈಕ್, ಕಮೆಂಟು, ಸಬ್ಸ್ಕ್ರೈಬು ಮತ್ತು ಬೆಲ್ ಬಟನ್ ಯಾರ್ಯಾರು ಪ್ರೆಸ್ ಮಾಡ್ತಿರೋ ಅದರಲ್ಲಿ ನಾನೊಂದು 5 ರ್ಯಾಂಡಮ್ ಪೀಪಲ್ನ ಸೆಲೆಕ್ಟ್ ಮಾಡಿ ನಾನು ಇದರಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟ್ಸಲ್ಲಿ ಏನಾದರೂ ಒಂದನ್ನು ಗಿವ್ ಅವೇ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್, ಎಸ್, ಇದು ಸೆಟ್ಟಿಂಗ್ ಸ್ಪ್ರೇ. ಇದು ಬಂದು ರೀಕೋಡ್ ಅವ್ರದ್ದು ಗ್ರಿಪ್ ಸ್ಪ್ರೇ ಅಂತ. ತುಂಬ ಚೆನ್ನಾಗಿದೆ. ನಿಮಗೆ ಆ ಮೇಕಪ್ನ ತುಂಬ ಹೊತ್ತು ಗ್ರಿಪ್ಪಾಗಿ ಇಟ್ಕೊಂಡಿರುತ್ತೆ ಮತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಮ್ಯಾಟ್ ಫಿನಿಶ್ ಅಂತೂ ಕೊಡೋಲ್ಲ, ತುಂಬ ಹೈಡ್ರೇಟಿಂಗ್ ಆಗಿರುತ್ತೆ ಫೇಸ್ ಮೇಕಪ್ ಎಲ್ಲ ಆದಮೇಲೂ. ನೆಕ್ಸ್ಟು ಬೊಟ್ಟು. ಇದು ಒಂದು ನವರಾತ್ರಿ ಲುಕ್ ಅಂತ ಹೇಳಿರೋದ್ರಿಂದ ಈ ನಾರ್ತ್ ಸೈಡ್ ಎಲ್ಲ ನೋಡಿರ್ಬೋದು ನೀವು, ಡಿಫ್ರೆಂಟಾಗಿ ಬೊಟ್ಟೆಲ್ಲ ಇಟ್ಕೊಂಡು ಈ ಆಕ್ಸಿಡೈಸ್ ಜ್ಯುವೆಲ್ಲರ್ಸ್ ಹಾಕ್ಕೊಂಡಿರ್ತಾರೆ. ಸೊ ನಾನು ಅದೇ ಥರ ನಾನು ಟ್ರೈ ಮಾಡ್ತಿರೋದು. ನಿಮಗೆ ಬೇಕಾದರೆ ನೀವು ಇಲ್ಲಿವರೆಗೂ ನಿಲ್ಲಿಸ್ಬಿಟ್ಟು ನೀವು ಸ್ಟಿಕ್ಕರು ಅದು ಇದು ಏನು ಬೇಕೋ ನಿಮ್ಮ ಮ್ಯಾಚಿಂಗ್ ಇಟ್ಕೊಂಡ್ರೆ ಇದು ಬೇರೆ ಥರ ಲುಕ್ ಥರನೇ ಕಾಣಿಸುತ್ತೆ. ಸೊ ನಾನು ಈ ಥರ ಬೊಟ್ಟೆಲ್ಲ ಇಟ್ಕೊತಿರೋದಕ್ಕೆ ಇದು ನವರಾತ್ರಿ ಲುಕ್ ಅಂತ ಕರಿತಾ ಇದ್ದೀನಿ ಅಷ್ಟೇ. ಎಸ್, ಈ ಥರ ಕ್ಯೂಟಾಗಿ ಬೊಟ್ಟೆಲ್ಲ ಇಟ್ಕೊಂಡಾಗ ನನಗೆ ನನ್ನ ಚೈಲ್ಡ್ಹುಡ್ ಜ್ಞಾಪನ ಬಂತು. ನಾವು ಚಿಕ್ಕವರಿರುವಾಗೆಲ್ಲ ಈ ಥರ ಎಲ್ಲ ಬೊಟ್ಟುಗಳು ಇಟ್ಕೊತಿದ್ವಿ. ಮತ್ತು ಈ ಥರ ಬೊಟ್ಟೆಲ್ಲ ಇಟ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದೆ. ನನ್ನನ್ನು ನಾನು ತುಂಬ ಇಷ್ಟಪಡ್ತಿದ್ದೆ. ಹಾಗೆ ನಿಮ್ಗೆ ಈ ಥರ ಇನ್ನೂ ವೀಡಿಯೋಸ್ ಬೇಕು, ಇನ್ನೂ ಹೆಚ್ಚೆಚ್ಚು ಕನ್ಸೀಲಿಂಗ್ ಬಗ್ಗೆ ಆಗಲಿ, ಫೌಂಡೇಶನ್ಸ್ ಬಗ್ಗೆ ಆಗಲಿ, ಪೌಡರ್ಸ್ ಬಗ್ಗೆ ಆಗಲಿ ಇನ್ನೂ ಏನಾದರೂ ಕಲಿಬೇಕು, ಐ ಶ್ಯಾಡೋಸ್ ಬಗ್ಗೆ ಕಲಿಬೇಕು ಅಂದರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿ. ನಾನು ಆದಷ್ಟು ವೀಡಿಯೋಸ್ ಹಾಕ್ತಿರ್ತೀನಿ. ಎಸ್, ಈ ಲುಕ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ. ನಿಮಗೆ ನನ್ನ ವೀಡಿಯೋಸ್ ಬಂದಿದ ತಕ್ಷಣ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅದರಿಂದ. ಎಸ್, ನಿಮಗೆಲ್ಲರಿಗೂ ನನ್ನ ಲುಕ್ ಇಷ್ಟ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು. ಎಸ್, ಜ್ಯುವೆಲ್ಸ್ ಎಲ್ಲ ಹಾಕೊಂಡ್ಮೇಲೆ ನನ್ನ ಲುಕ್ ಹೇಗಿರುತ್ತೆ ಅನ್ನೋದು ಕಾಣುತ್ತೆ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.